ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈ ವಿಮಾನ ದುರಂತದಲ್ಲಿ ಓರ್ವ ಅಚ್ಚರಿಯ ರೀತಿಯಲ್ಲಿ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನದ 11A ಸೀಟ್ ನಲ್ಲಿ ಕುಳಿತಿದ್ದಂತ ಪ್ರಯಾಣಿಕ ಆತ ರಮೇಶ್. ಅದೃಷ್ಟವಶಾತ್ ರಮೇಶ್ ಅನ್ನೋ ಪ್ರಯಾಣಿಕ ಪಾರಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಅದೃಷ್ಟವಶಾತ್ ಯಾವುದೇ ಗಾಯಗಳಿಲ್ಲದೆ ಬದುಕಿದ್ದಾನೆ ಆ ಪ್ರಯಾಣಿಕ ಅನ್ನೋದು ಗೊತ್ತಾಗ್ತಾ ಇದೆ. ಲೆಕ್ಕ ಹಾಕಿ 241 ಮಂದಿ ಬಹಳ ಭೀಕರವಾಗಿ ಮೃತಪಟ್ಟಿರುವಂತ ಇಂತಹ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಏನೂ ಗಾಯಗಳಿಲ್ಲದೆ ಬಚಾವಾಗಿದ್ದಾರಂತೆ. ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಆತ ಹೊರಗೆ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಬ್ಬ ಪ್ರಯಾಣಿಕ ನಾವು ನೋಡ್ತಾ ಇದೀವಲ್ಲ ನೋಡಿ, ಆ ವ್ಯಕ್ತಿ ಸ್ವಲ್ಪ ಕುಂಟ್ತಾ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಬಿಳಿ ಬಣ್ಣ ಟಿ ಶರ್ಟ್ ಹಾಕಿರುವಂತ ವ್ಯಕ್ತಿ. ಸಣ್ಣ ಪುಟ್ಟ ಗಾಯ ಆಗಿದೆ, ಏನು ಸಣ್ಣ ಪುಟ್ಟ ದುರಂತ ಅಲ್ವಲ್ಲ. ಮುಖಕ್ಕೆ ಸ್ವಲ್ಪ ಸುಟ್ಟು ಗಾಯಗಳ ರೀತಿಯಾಗಿ ಕಂಡು ಬರ್ತಾ ಇದೆ, ಯಾಕಂದ್ರೆ ಬೆಂಕಿ ಆ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ. ಲೆಕ್ಕ ಹಾಕಿ 58,000 ಲೀಟರ್ ಫ್ಯೂಯಲ್ ಇದ್ದಂತ ವಿಮಾನ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಎಮರ್ಜೆನ್ಸಿ ಎಕ್ಸಿಟ್ ಮುಖೇನ ಬಚಾವಾಗಿ ಬಂದು ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಏನು ಅದೃಷ್ಟ ಇರ್ಬೋದು ಇದು. ಪಾಪ ನಿಜಕ್ಕೂ ಕೂಡ ದೇವ್ರ ಕೃಪೆನೋ ಮತ್ತೊಂದು ಗೊತ್ತಿಲ್ಲ, ಅದು ಯಾವ ಅಂದಾಜಲ್ಲಿ ಈತ ಹೀಗೆ ಬಚಾವಾಗಿದ್ದಾರೆ ಅನ್ನುವಂಥದ್ದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. 11A ಸೀಟ್ ಅಂತಂದ್ರೆ ಬಹುಶಃ ಅದು ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇರುವಂತ ಸೀಟ್ ಅಂತ ಕಾಣಿಸುತ್ತೆ. ಹಾಗಾಗಿ ಬಚಾವಾಗಿರೋದಕ್ಕೆ ಸಾಧ್ಯ ಆಗಿದೆ. ಸ್ವಲ್ಪ ಕುಂಟ್ಕೊಂಡು ಓಡಾಡ್ತಾ ಇದ್ದಾರೆ ಬಿಟ್ರೆ, ಆಮೇಲೆ ಮುಖದ ಮೇಲೆಲ್ಲ ಸ್ವಲ್ಪ ಮಾರ್ಕ್ ಇದೆ ಬಿಟ್ರೆ ಅಂತ ದೊಡ್ಡ ಅನಾಹುತ ಆದಂತ ರೀತಿಯಾಗಿ ಈ ವ್ಯಕ್ತಿ ವಿಚಾರವಾಗಿ ಕಂಡು ಬರ್ತಾ ಇಲ್ಲ. ಬಹಳ ಅದೃಷ್ಟವಂತ, ಬಹುಶಃ ಈತ ದಶಕದ ಅದೃಷ್ಟವಂತ ಬಿಡಿ ಈತ. ಯಾಕಂತ ಅಂದ್ರೆ ಇಂಥ ದುರಂತದಲ್ಲಿ ಬರೋದು ಅಂತ ಅಂದ್ರೆ ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಹಾಗೆ ನಾಗ್ತಾನೆ ಹೇಳಿದಾಗೆ ಭಾರತದ ಇತಿಹಾಸದಲ್ಲೇ ನಡೆದಂತ ಒಂದು ದೊಡ್ಡ ವಿಮಾನ ದುರಂತಗಳ ಪೈಕಿ ಒಂದಿದು. ಆದ್ರೆ ಇಂತಹ ದುರಂತದಲ್ಲೂ ಕೂಡ ಒಬ್ಬ ಅದೃಷ್ಟವಂತ ನಮ್ಗೆ ಕಾಣ ಸಿಗ್ತಾ ಇದ್ದಾರೆ. 11A ಸೀಟ್ ನಲ್ಲಿ ಇದ್ದಂತ ವ್ಯಕ್ತಿ ಬದುಕು ಬಂದಿದ್ದಾರೆ. 242 ಪ್ರಯಾಣಿಕರಲ್ಲಿ ಬದುಕಿರೋದು ಕೇವಲ ಒಬ್ಬ. ವಿಮಾನದ ಕಿಟಕಿ ಮೂಲಕ ಹಾರಿ ಬದುಕಿ ಬಂದಿದ್ದಾನೆ ಈ ಮೃತ್ಯುಂಜಯ. ಬದುಕುಳಿದ ಓರ್ವ ಪ್ರಯಾಣಿಕನ ವಿಡಿಯೋ ಲಭ್ಯ ಆಗಿದೆ. ಆತ 11A ಸೀಟ್ ನಲ್ಲಿ ಕುಳಿತಿದ್ದಂತ ಪ್ರಯಾಣಿಕ ಅನ್ನೋದು ಗೊತ್ತಾಗ್ತಾ ಇದೆ. ಜನರ ಮಧ್ಯೆ ಹಂಗೆ ಆತ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಕುಂಟ್ತಾ ಇದ್ರು ಅಷ್ಟೇ. ಅಲ್ಲಿದ್ದಂಥವರಿಗೂ ಕೂಡ ಯಾರಿಗೂ ಅದು ಗಮನಕ್ಕೆ ಬಂದಿಲ್ಲ. ಅದಾದ ನಂತರದಲ್ಲಿ ಗೊತ್ತಾಯ್ತು ಈತ ಆ 42 ಜನರ ಪೈಕಿ ಒಬ್ಬನಾಗಿದ್ದ. ಹೇಗೆ ಸಾಧ್ಯ ಆಯ್ತು ಬದುಕಿ ಬರೋದಕ್ಕೆ? ಎಮರ್ಜೆನ್ಸಿ ಎಕ್ಸಿಟ್ ಮುಖೇನ ಅಂತ ಹೇಳಲಾಗ್ತಾ ಇದೆ. ಇಲ್ಲ ಇನ್ ಕೆಲವರು ಇಲ್ಲ ಕಿಟಕಿಯ ಗಾಜನ್ನ ಒಡೆದು ಆತ ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತಹ ಬ್ಲಾಸ್ಟ್ ನಲ್ಲಿ ಹೇಗೆ ಸಾಧ್ಯ ಆಗಿದೆ ಇದು? ಆಮೇಲೆ ಬಹಳ ಮಂದಿ ವಿಚಾರ ನಾವು ಗಮನಿಸಬೇಕು. ಫ್ಲೈಟ್ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಆಮೇಲೆ ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ನಾವು ಬೆಲ್ಟ್ ಗಳನ್ನ ಹಾಕೊಂಡಿರ್ತೀವಿ, ಸೀಟ್ ಬೆಲ್ಟ್ ಅನ್ನ. ಅಲ್ಲಿರುವಂತ ಕ್ರೂ ಮೆಂಬರ್ಸ್ ಕೂಡ ಪದೇ ಅದನ್ನು ಚೆಕ್ ಮಾಡಿ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ. ಆ ಸೀಟ್ ಬೆಲ್ಟ್ ಅನ್ನು ತಕ್ಕೊಳ್ಳೋದೇ ದೊಡ್ಡ ಸಾಹಸ ಆಗ್ಬಿಡುತ್ತೆ ಇಂಥ ಅನಾಹುತಗಳಾಗುವಂತ ಸಂದರ್ಭದಲ್ಲೆಲ್ಲ. ಅಂಥದ್ರಲ್ಲಿ ಈ ವ್ಯಕ್ತಿ ಅದೆಲ್ಲವನ್ನ ಮೀರಿ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗೆ ಬಂದಿದ್ದಾರೆ ಅಂತ ಅಂದು ಆ ಬ್ಲಾಸ್ಟ್ ಆಗೋ ಟೈಮಲ್ಲಿ ಇವ್ರೇನು ಕೆಳಗೆ ಓಡೋಗಾಗಿತ್ತಾ? ಹೆಂಗಿದ್ದು, ಹೆಂಗ್ ಸಾಧ್ಯ? ಬಹಳ ಗಟ್ಟಿ ಜೀವ ಬಿಡಿ, ಬಹಳ ಗಟ್ಟಿ ಜೀವ, ಬಹಳ ಅದೃಷ್ಟವಂತ. ನಾನು ಆಗ್ತಾನೆ ಹೇಳಿದಾಗೆ ದಶಕ ಅಲ್ಲ ಶತಕದ ಅದೃಷ್ಟವಂತ ಈತ. ಹಾಸ್ಟೆಲ್ನಲ್ಲಿರೋರು ಯಾರ್ಯಾರೋ ಗ್ರಾಚಾರಕ್ಕೆ ವಿಮಾನಕ್ಕೆ ಅವರು ಸಂಬಂಧ ಪಡದೇ ಇರೋರೆಲ್ಲ ಮೃತಪಟ್ಟಿರುವಂಥ ಸಂದರ್ಭದಲ್ಲಿ ಪಾಪ ಇವರೊಬ್ಬರು ಬದುಕಿ ಹೀಗೆ ಜನರ ಮಧ್ಯೆ ಓಡಾಡ್ಕೊಂಡು ಬಂದರು ಅಂತ ಅಂದರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಅದೃಷ್ಟವಂತ ಆಯ್ತಾ. ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH